ರೇಣುಕಾ ಯಲ್ಲಮ್ಮ ಗುಡ್ಡಕ್ಕೆ ಹೋಗಿ ಬರೋಣ ಬನ್ನಿ. ಹಾಯ್, ವೆಲ್ಕಮ್ ಟು ಜ್ಯೋತಿಲಾಗ್. ಏನಪ್ಪಾ ಇವತ್ತಿನ ವಿಷಯ ಅಂತಂದ್ರೆ, ನಾವು ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ಬೇಕಾಗಿತ್ತು, ಅರ್ಜೆಂಟಾಗಿ ಹೋಗಿ ಅರ್ಜೆಂಟಾಗಿ ಬರಬೇಕಾಗಿತ್ತು. ಹಾಗಾಗಿ ಜಾಸ್ತಿ ಏನು ವಿಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ನಾವು ಸೀದಾ ಇಲ್ಲಿಂದ ಹೊರಟಿದ್ದು, ಬೆಂಗಳೂರಿಂದ ಹೊರಟಿದ್ದು. ತಕ್ಷಣ ಅಲ್ಲಿಂದ 2 ನಾವು ಕಿಲೋಮೀಟರ್ ಸೀದಾ ದೂರದಲ್ಲೇ ಸತ್ಯಮ್ಮ ತಾಯಿ ದೇವಸ್ಥಾನ ಸಿಗುತ್ತೆ, ಅಲ್ಲೇ ಜೋಗಳಾಬಾವಿ ಸಿಗುತ್ತೆ. ಜೋಗಳಾಬಾವಿಯ ವಿಶೇಷತೆ ಏನಂತಂದ್ರೆ, ಜೋಗಳಾಬಾವಿ ರೇಣುಕಾ ತಾಯಿಗೆ ಗಂಡ ಜಮದಗ್ನಿ ಶಾಪ ಕೊಟ್ಟಿರ್ತಾನೆ. ಮೈ ಎಲ್ಲ ಪಿಂಪಲ್ಸ್ ಆ ತರ ಆಗಿರುತ್ತೆ. ಹಾಗಾಗಿ ಅಲ್ಲಿಂದ ಬಂದು ಈ ಬಾವಿಯಲ್ಲಿ ಮಿಂದು ಎದ್ರೆ ಅದು ಚರ್ಮ ರೋಗ ಎಲ್ಲ ನಿವಾರಣೆ ಆಗುತ್ತೆ ಅಂತ ಒಬ್ರು ಋಷಿಮುನಿಯರು ಹೇಳ್ತಾರೆ. ಆಗ ತಾಯಿ ರೇಣುಕಾ ತಾಯಿ ಬಂದು ಈ ಜೋಗಳ ಬಾವಿಯಲ್ಲಿ ಮಿಂದು ಎದ್ದೇಳ್ತಾಳೆ, ಆವಾಗ ಪಾಪ ಪರಿಹಾರ ಆಗುತ್ತೆ ಅಂತ ನಂಬಿಕೆ. ಇಲ್ಲಿ ಬರೋ ಭಕ್ತರು ಎಲ್ಲರೂ ಅಲ್ಲಿ ಮಿಂದು ನೀರಲ್ಲಿ ಮಿಂದು ಬರ್ದಲ್ಲೇ ಬರಲ್ಲ ಅಲ್ಲಿಂದ. ಅಲ್ಲಿಂದ ಮತ್ತೆ ನೇರ ಮುಂದೆ ದೇವಸ್ಥಾನ ಇದೆಯಲ್ಲ, ಸತ್ಯಮ್ಮ ದೇವಸ್ಥಾನ ಹತ್ರ ಏನಪ್ಪಾ ವಿಶೇಷ ಅಂತ ತೊಟ್ಟಿಲು ಕಟ್ಟಿದ್ದಾರೆ. ತೊಟ್ಟಿಲು ಕಟ್ಟಿರೋ ವಿಶೇಷತೆ ಏನಂತಂದ್ರೆ, ಯಾರಿಗೆಲ್ಲ ಮಕ್ಕಳಿಲ್ವೋ ಅವರಿಗೆ ಇಲ್ಲಿ ಈ ತೊಟ್ಟಿಲನ್ನ ತೂಗಿದ್ರೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ನಂಬಿಕೆ ಅವ್ರದ್ದು. ಹಾಗಾಗಿ ನೋಡಿ, ಇಲ್ಲೆಲ್ಲ ತೊಟ್ಟಿಲು ಕಟ್ಟಿದ್ದಾರೆ. ಈ ತೊಟ್ಟಿಲನ್ನ ತೂಗ್ಬಿಟ್ಟು ಇಲ್ಲಿ ದೇವಿ ಸತ್ಯಮ್ಮ ಐತಲ್ಲ, ಸತ್ಯಮ್ಮ ತಾಯಿಯ ದರ್ಶನ ಪಡ್ಕೊಂಡ್ಬಿಟ್ಟು ಇಲ್ಲಿಂದ ಮುಂದೆ ಹೋದ್ರೆ ಪಕ್ಕದಲ್ಲೆಲ್ಲ ಸತ್ಯಮ್ಮ ತಾಯಿ ಎಡಬಲ ಎಲ್ಲ ದೇವರು ಇದ್ದಾರೆ. ಅಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ಮುಂದೆ ಹೋದ್ವಿ. ಅಂದ್ರೆ ಅಷ್ಟು ಟೈಮೇ ಇರ್ಲಿಲ್ಲ, ಟಪಟ ಅಂತ ಬೇಗ ಹೋಗಿ ಬೇಗ ಬಂದ್ಬಿಡ್ಬೇಕು ಅಂತ ಹೇಳ್ತಿದ್ರು. ಹಾಗಾಗಿ ಬೇಗ ಹೋಗಿದ್ದು. ವಿಡಿಯೋ ಮಾಡಕ್ಕೂ ಅಲ್ಲಿ ನಮಗೆ ಟೈಮ್ ಸಾಕಾಗ್ಲಿಲ್ಲ. ರೆಡಿ ಆದ್ವಾ, ಹೋದ್ವಾ, ನಡೀರಿ ಹಿಂದೆ ಯಾರಿದ್ದಾರೆ ಕರ್ಕೊಳ್ಳಿ ಅನ್ನೋ ಒಂದು ಕೂಗ್ ಕೇಳ್ತಾ ಇತ್ತು. ಹಾಗಾಗಿ ನಾವು ಇಲ್ಲಿಂದ ಮತ್ತೆ ಮುಂದೆ ಹೋದ್ವಿ. ಇಲ್ಲಿ ಸತ್ಯಮ್ಮ ದೇವಿಯ ದರ್ಶನ ಪಡ್ಕೊಂಡ್ವಿ. ಆದ್ಮೇಲೆ ಉದು ಸತ್ಯಮ್ಮ ನೋಡಿ, ಸತ್ಯಮ್ಮ ದೇವಿ ದರ್ಶನ ಪಡ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ನೇರ ಎಲ್ಲಿ ಹೋಗ್ಬೇಕಾಗಿತ್ತು, ಸೌದತ್ತಿಗೆ ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಅಲ್ಲಿ ಬೇಕಿದ್ದನ್ನೆಲ್ಲ ಸ್ವಲ್ಪ ನೀರು ಫಲಹಾರ ತಗೊಂಡ್ಬಿಟ್ಟು ಮುಂದೆ ಹೋದ್ವಿ. ನೋಡಿ, ಬರ್ತಾ ಬಂದೆ ಅಂತಂದ್ರೆ ಜೋಗುಳಾಬಾವಿಯಿಂದ ಸ್ನಾನ ಮಾಡ್ಕೊಂಡು ಮತ್ತೆ ಸೌದತ್ತಿ ತಾಯಿ ಮತ್ತೆ ರಿಟರ್ನ್ ಬಂದ್ರಂತೆ. ಇಲ್ಲಿ ಸೌದತ್ತಿಯಲ್ಲಿ ಅಂತಂದ್ರೆ ಸಿದ್ಧಾಚಲ ಪರ್ವತ, ಇಲ್ಲಿ ಬಂದ್ರಂತೆ. ಬಂದಾಗ ಜಮದಗ್ನಿ ಮತ್ತೆ ಏನಕ್ಕೆ ಬಂದೆ ನೀನು, ರಿಟರ್ನ್ ಹೊರಟೋಗ್ಬಿಡು ಅಂತ ಹೇಳ್ತಾರಂತೆ. ಆಮೇಲೆ ಹೋಗ್ಲಿಲ್ಲ, ಅದಕ್ಕೆ ಮಕ್ಕಳಿಗೆ ಕರೆದು ಅವರ 5 ಜನ ಮಕ್ಕಳನ್ನ ಕರೆದ್ಬಿಟ್ಟು ನಿಮ್ಮ ತಾಯಿಗೆ ಶಿರಶ್ಛೇದನ ಮಾಡಿ ಅಂತ ದೊಡ್ಡೋರಿಂದ 3-4 ಮಕ್ಳಿಗೂ ಕೇಳ್ತಾರೆ. ಅವ್ರು ಯಾರು ಇಷ್ಟಪಡಲ್ಲ ಅಮ್ಮಂಗ್ ಹಿಂಗಪ್ಪ ಶಿರಶ್ಛೇದನ ಮಾಡೋದು ಅಂತ. 4 ಮಕ್ಕಳು ಒಪ್ಕೊಳ್ಳಲ್ಲಂತೆ. ಹಾಗಾಗಿ 4 ಮಕ್ಕಳನ್ನು ಸಾಯಿಸ್ತಾನಂತೆ ತಂದೆ. ಅಷ್ಟಿಗೆ ಪರಶುರಾಮ ಬಂದ್ ಕೇಳ್ತಾರಂತೆ ಜಮದಗ್ನಿ, ನಿಮ್ಮ ತಾಯಿಯನ್ನು ಶಿರಶ್ಛೇದನ ಮಾಡು ಅಂತ. ಸರಿ ಅಂತೇಳಿ ಪರಶುರಾಮ ಒಪ್ಕೊಂಡ್ಬಿಟ್ಟು ಅವರ ತಾಯಿಯನ್ನ ಶಿರಶ್ಛೇದನ ಮಾಡ್ತಾನಂತೆ. ಆವಾಗ ಜಮದಗ್ನಿಗೆ ತುಂಬಾ ಖುಷಿ ಆಗುತ್ತಂತೆ. ಆ ಖುಷಿಯಲ್ಲಿ ಜಮದಗ್ನಿ ತನ್ನ ಮಗನಾದ ಪರಶುರಾಮನನ್ನು 3 ವರವನ್ನು ಕೇಳು, ನಾನು ನಿನ್ಗೆ ವರ ಕೊಡ್ತೀನಿ ಅಂತ ಹೇಳ್ತಂತೆ. ಆವಾಗ ಪರಶುರಾಮ ತುಂಬಾ ಬುದ್ಧಿವಂತ ಅಲ್ವಾ, 3 ವರಗಳಲ್ಲಿ ಮೊದಲನೇದಾಗಿ ನನ್ನ ತಮ್ಮಂದ್ರು ನನಗೆ ಬರ್ಬೇಕು ಅಂತ ಹೇಳ್ತಾನೆ. ಇನ್ನೊಂದು, ನೀನು ಇರೋ ಕೋಪನ ಕಡಿಮೆ ಮಾಡ್ಬೇಕು ಅಪ್ಪ ಅಂತ ಕೇಳ್ತಾನೆ. ಲಾಸ್ಟ್ನೇದಾಗಿ ನನ್ನ ತಾಯಿಯನ್ನು ಮರಳಿ ಕೊಡು ಅಂತ ಹೇಳ್ತಾನಂತೆ. ಆಯ್ತು, ನಿನ್ನ ಕೋರಿಕೆಯನ್ನು ಈಡೇರಿಸುತ್ತೇನೆ. ಹೀಗೆ ಜಮದಗ್ನಿ ಪರಶುರಾಮನಿಗೆ 3 ವರಗಳನ್ನ ಕೊಡ್ತಾನಂತೆ. ಈ ಪರ್ವತದಲ್ಲಿ ಸಿದ್ಧಾಚಲ ಪರ್ವತ ಎಂದು ಮೊದಲು ಹೆಸರಿತ್ತಂತೆ. ತದನಂತರ ರೇಣುಕಾ ತಾಯಿ ಬಂದ ನಂತರ, ಅಂದರೆ ಯಲ್ಲಮ್ಮ ತಾಯಿಯ ದೇವಸ್ಥಾನ ಸ್ಥಾಪನೆ ಆಯಿತು. ದೇವಸ್ಥಾನ ಸ್ಥಾಪನೆ ಆದಾಗಿನಿಂದ ರೇಣುಕಾ ಯಲ್ಲಮ್ಮ ತಾಯಿಯ ಒಂದು ಪವಾಡ ಜಾಸ್ತಿ ಆದಂತೆ ಇದು ತುಂಬಾ ಫೇಮಸ್ ಆಯ್ತು ಈ ಒಂದು ಗುಡ್ಡ. ಹಾಗಾಗಿ ಇಲ್ಲಿ ರೇಣುಕಾ ಯಲ್ಲಮ್ಮ ಗುಡ್ಡ ಅಂತಾನೆ ಪ್ರಸಿದ್ಧ ಆಗಿದೆ. ನೋಡಿ ಬನ್ನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಈಗ ಒಳಗಡೆ